ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನಿವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ತುಮಕೂರು ಟು ಮುರುಡೇಶ್ವರ ಹೋಗೋಕ್ಕೂ ಮುಂಚೆ ಮಂಗಳೂರು ಹೋಗಿ ಮಂಗಳೂರಿಂದ ಮುರುಡೇಶ್ವರ ಹೋಗ್ತಾ ಇರೋದು. ಬಟ್ ಫೈನಲ್ ಡೆಸ್ಟಿನೇಷನ್ ಬಂದು ಮಂಗಳೂರಿಂದ ಮುರುಡೇಶ್ವರ. ಓಕೆನಾ? ಸೊ ನಾವು ತುಮಕೂರು ಬಿಟ್ಟಾಗ ಬೆಳಿಗ್ಗೆ 11 ಆಗಿತ್ತು. ಮುರುಡೇಶ್ವರ ಸೇರಿದಾಗ ನೈಟ್ ಆಗಿತ್ತು. ಹೋಗೋ ದಾರಿಲಿ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಹೋದ್ವಿ. ಮತ್ತು ಇನ್ನೇನಪ್ಪ ಅಂದರೆ ರೋಡು ತುಂಬಾ ಚೆನ್ನಾಗಿದೆ. ನಾವು ತುಮಕೂರು ಕಡೆಯಿಂದ ಹೋಗಿದ್ದು. ರೋಡ್ ಮಾತ್ರ ಚೆನ್ನಾಗಿದೆ. ಹಾಸನ ಮೇಲೆ ಹೋಗಲಿಲ್ಲ, ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಅಲ್ಲೊಂದು 2-3 ಪ್ಲೇಸ್ ಇತ್ತು ನೋಡಿಕೊಂಡು ನಿಮ್ಗೆ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಿ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಗುಳುಗುಳಿ ಶಂಕರ ನೋಡಿಕೊಂಡು ಗುಳುಗುಳಿ ಶಂಕರದಿಂದ ಸೀದಾ ಮಂಗಳೂರು ಹೋಗಿದ್ದು ನಾವು. ಈಗ ಯಾವ ಇದ್ರ ಮೇಲೆ ಯಾವ ಊರದು ಹೊನ್ನಾವರ ಮೇಲೆ ಹೋಗಿದ್ದು, ಹೊನ್ನಾವರ ಮೇಲೆ ಬರ್ತಿದ್ದು. ಹೊನ್ನಾವರನೂ ಬರ್ತಾ ನೋಡ್ಕೊಂಬಂದಿದ್ವಿ. ಸೊ ನಿಮಗೆ ಹೊನ್ನಾವರದ್ದು ಮತ್ತು ಗುಳುಗುಳಿ ಶಂಕರ ಮತ್ತು ಸಿಗಂದೂರು ಚೌಡೇಶ್ವರಿ ಯಾರ್ಯಾರು ನೋಡಿಲ್ಲ ಹೋಗಿ ಒಂದು ಸಲ ಪ್ಲೀಸ್ ನೋಡಿ ಅಂತ ಹೇಳ್ತಾ, ಸೊ ನಾವು ಮಂಗಳೂರದ್ದೆಲ್ಲ ಅದೊಂದು ವಿಡಿಯೋ ಮಾಡಿ ಹಾಕಿಲ್ಲ, ಅದನ್ನು ಇನ್ನೊಂದು ಸಲಿಗೆ ಹಾಕ್ತೀನಿ. ಈಗ ನಾವು ಹೋಗ್ತಿರೋ ರೋಡ್ ಬಂದು ಮುರುಡೇಶ್ವರ ರೋಡು. ಮತ್ತು ಮಂಗಳೂರು ಅಂದ್ರೆ ಮುರುಡೇಶ್ವರ ಹೋಗಿದ್ದೀರಾ ಅಂದ್ಕೊಂಬೇಡಿ. ಮಂಗಳೂರು ವಿಡಿಯೋ ಇನ್ನೂ ಹಾಕಿಲ್ಲ, ಅದು ಜಾಸ್ತಿ ಇದೆ ಎಡಿಟಿಂಗ್ ಮಾಡೋದು, ಅದಕ್ಕೋಸ್ಕರ ಅದನ್ನು ಎಡಿಟಿಂಗ್ ಮಾಡಿಲ್ಲ. ಈಗ ಹೋಗ್ತಾ ಇರೋ ಪ್ಲೇಸು ಮುರುಡೇಶ್ವರ ಫೈನಲಿ. ಯಾಕಂದರೆ ನಾವು ಮುರುಡೇಶ್ವರಕ್ಕೆ ಹೋಗಿ ತುಂಬ ದಿವಸ ಆಗಿತ್ತು. ಅದು ರೋಡ್ ಬೇರೆ ಗೊತ್ತಿಲ್ಲ, ರೋಡ್ ಮಿಸ್ ಆಯಿತು. ಲಾಸ್ಟ್ ನೋಡಿ ಇಲ್ಲಿ ಸರ್ಕಲ್ಗೆ ಎಂಡಾಗಿತ್ತು, ಇಲ್ಲೆಲ್ಲಿದೆ ಮುರುಡೇಶ್ವರ ಅಂತ ಜಗಳ ಮಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಮುರುಡೇಶ್ವರ ಸಿಕ್ತು. ಫೈನಲ್ಲಾಗಿ ಮುರುಡೇಶ್ವರ ಸಿಕ್ತು. ನಮ್ಮ ಎದುರಿಗೆ ಕಾಣಿಸ್ತಾ ಇದೆ ನೋಡಿ ಮುರುಡೇಶ್ವರ ಗೋಪುರ. ಫೈನಲಿ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 3 ಏನೋ ಆಗಿತ್ತು. ಮೇಲೋಗಿ ನಾನು ಎಲ್ಲೂ ಮೇಲ್ಗಡೆ ಓಡಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಪ್ಪ ಆ ಬಿಸಿಲು ಬೇಡ, ಓಡಾಡೋದು ಬೇಡ ಅನ್ನಿಸ್ತು. ನೋಡಿ ತೋರಿಸ್ತಾ ಇದ್ದೀನಿ ಮುರುಡೇಶ್ವರ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಶಿವ ಟೆಂಪಲ್ಲು ನೋಡೋದಕ್ಕೆ ತುಂಬ ಇಷ್ಟ. ಏನಂದರೆ ತುಂಬಾ ಬಿಸಿಲಲ್ಲಿ ಓಡಾಡೋದಕ್ಕೂ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ. ಯಾರಾದರೂ ಮುರುಡೇಶ್ವರ ಮಂಗಳೂರು ಈ ಸೈಡ್ ಹೋಗಬೇಕು ಅನ್ನೋರು ದಯವಿಟ್ಟು ಬಿಸಿಲಲ್ಲಿ ಮಾತ್ರ ಹೋಗ್ಬೇಡಿ. ಹೋದ್ರೂ ಸಂಜೆ ಮೇಲೆ ಓಡಾಡೋದಕ್ಕೆ ಹೋಗಿ, ಬೆಳಗ್ಗೆ ಬಿಸಿಲು ಟೈಮಲ್ಲಿ ಹೋಗ್ಬೇಡಿ, ಡಿಹೈಡ್ರೇಟ್ ಆಗ್ತೀರಾ. ಮತ್ತು ಯಾವಾಗಲೂ ನೀರು ಕುಡಿತಲೇ ಇರಿ. ಆದಷ್ಟು ಬಿಸಿಲುಗಳಲ್ಲಿ ತುಂಬ ನೀರು ಕುಡೀರಿ. ನಾನು ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ ಸಮುದ್ರ, ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಶಿವ ಸ್ಟ್ಯಾಚ್ಯೂಯಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂವು. ಸೊ ಅಲ್ಲಿ ಚಿಕ್ಕದಾಗಿ ಒಂದು ಗೋಪುರ ಕಾಣಿಸ್ತಾ ಇದೆ ನೋಡಿ ಟೆಂಪಲ್ಲು. ನಾವು ಉಳ್ಕೊಂಡಿದ್ದು ಅಲ್ಲೇ ಪಕ್ಕದಲ್ಲಿರೋ ರೆಸಾರ್ಟಲ್ಲಿ. ಅವ್ರದ್ದೇ ಪ್ರೈವೇಟ್ ಬೀಚ್ ಇತ್ತು, ಅಲ್ಲಿ ಉಳ್ಕೊಂಡಿದ್ವಿ. ಸೊ ಮೇಲೆ ನೋಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲಿಂದನೇ ವಿಡಿಯೋ ಮಾಡ್ತಾಯಿದ್ದೆ. ಮತ್ತು ಲೈವ್ ಕೂಡ ಬಂದಿದ್ದೆ ನಾನು. ಕೆಲವರು ಲೈವ್ ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ, ಮುರುಡೇಶ್ವರ ಲೈವ್ ಬಂದಿರೋದು ನೋಡಿರ್ತೀರ. ಅಲ್ಲಿಂದ ಆದಮೇಲೆ ಮತ್ತೆ ಶಿವ ಕಡೆ ಸ್ಟ್ಯಾಚು ನೋಡಿ ವಿಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು, ತುಂಬ ಹೊತ್ತು ನಾನು ನಿಂತ್ಕೊಂಡ್ಲೇ ಇಲ್ಲ, ಒಂದು 5 ನಿಮಿಷಕ್ಕೆ ವಿಡಿಯೋ ಮಾಡಿದೆ. ಇಲ್ಲಿ ನಿಮಗೆ ಜಾಸ್ತಿ ಹೊತ್ತು ಕಾಣಿಸ್ತಾ ಇದೆ, ಬಟ್ ನಾನು ಮಾಡಿರೋದೇ ಒಂದು 5 ಮಿನಿಟ್ಸ್ ಅಷ್ಟೇ. ವಿಡಿಯೋ ಮಾಡ್ಕೊಂಡು ಸೀದಾ ಹೊರಟೋಗ್ಬಿಟ್ಟೆ ಕಾರ್ ಹತ್ರ. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನಿಲ್ಲೋದಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿಂದ ಫುಲ್ ಡೌನ್ ಬಂದರೆ ನಿಮಗೆ ನವೀನ್ ಹೋಟೆಲ್ ಸಿಗುತ್ತೆ. ನವೀನ್ ಹೋಟೆಲಲ್ಲಿ ಊಟ ಮಾಡೋಣ, ಟೈಮ್ ಆಗಿತ್ತು, ಅಲ್ಲೇ 3 ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಕೂತಿದ್ವಿ. ನವೀನ್ ರೆಸಿಡೆನ್ಸಿಯಿಂದ ಕಾಣಿಸುತ್ತೆ ನೋಡಿ ಇದು ಫ್ಲೋಟಿಂಗ್ ಬ್ರಿಡ್ಜಿಗೆ ನಾವು ಹೋಗ್ಬೇಕಾದ್ರೆ ಅಲೆ ಜಾಸ್ತಿ ಇದೆ ಅಂತ ಬಿಡ್ತಾ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂದರು. ನಾವು ಮತ್ತೆ ಅಲ್ಲಿಗೆ ಹೋಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಫ್ಲೋಟಿಂಗ್ ಬ್ರಿಡ್ಜು ಹೋಗಬೇಕು. ಯಾರೆಲ್ಲ ಫ್ಲೋಟಿಂಗ್ ಬ್ರಿಡ್ಜ್ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು. ಬಟ್ ಹೋಗೋದಕ್ಕೆ ಒಂಥರ ಭಯ ಆಗ್ತಿತ್ತು, ಯಾಕಂದರೆ ಅದು ಒಳ್ಳೆ ಹಿಂಗೆ ಹೋಗ್ತಿತ್ತು ಆ ಥರ, ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅನ್ನೋದೊಂದು ಭಯ. ಮೊದಲೇ ಸ್ವಿಮ್ಮಿಂಗ್ ಬರಲ್ಲ, ಅದೊಂದು ಭಯ. ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಅಲ್ಲಿ ಸುಮಾರು ಬೋಟ್ಗಳು ನಿಂತಿದ್ದಾವೆ ನೋಡಿ. ಆ ಬೋಟ್ಗಳು ಏನಕ್ಕೆ ನಿಂತಿದ್ದವು ಅನ್ನೋದು ನನಗೆ ಈಗಲೂ ಗೊತ್ತಿಲ್ಲ ವಿಷಯ, ಏನಕ್ಕೆ ನಿಂತಿದ್ದಾವೆ ಅಂತ. ಸುಮ್ಮನೆ ನಿಂತಿದ್ವು.
ಅದು ಒಂಥರ ನೋಡೋದಕ್ಕೆ ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಅದು ಆರ್ ಎನ್ ಎಸ್ ರೆಸಾರ್ಟು. ಅವರು ಹಿಂದೆಗಡೆ ಸಮುದ್ರಕ್ಕೆ ಇಳಿಯೋದಕ್ಕೆ ಸ್ಟೆಪ್ಸ್ ಥರ ಮಾಡಿದ್ದಾರೆ. ನನಗೆ ನೀಟಾಗಿ ಕಾಣಿಸ್ತಾ ಇತ್ತು, ಬಟ್ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಮತ್ತು ಅದ್ರ ಮುಂದೆ ಒಂದು ಬಲೆ ಥರ ಬಾಲ್ ಹಾಕ್ತಾರಲ್ಲ, ಬಲೆ ಹಾಕಿದ್ಮೇಲೆ ಗುರ್ತಿಡಿಯೋದಕ್ಕೆ ಮೇಲೆ ಆ ಥರ ಹಾಕಿದ್ದಾರೆ. ಅದೇನು ಫಿಶಿಂಗಿಗೆ ಅಥವಾ ಅದು ಬಿಟ್ಟು ಮುಂದಕ್ಕೆ ಹೋಗಂಗಿಲ್ಲ ಅಂತನ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅದು ಕೂಡ. ಯಾರಾದರೂ ಬೀಚ್ ಪಕ್ಕದಲ್ಲಿ ಸ್ಟೇ ಆಗಂಗಿದ್ರೆ ಅಲ್ಲೋಗಿ ಸ್ಟೇ ಆಗ್ಬೋದು ಕೂಡ. ಒಟ್ಟಿನಲ್ಲಿ ಅಲ್ಲಿ ಕೂತ್ಕೊಂಡು ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು. ಆಚೆ ಬಂದರೆ ಮತ್ತದೇ ಬಿಸಿಲು. ಯಪ್ಪ, ಬಿಸಿಲಲ್ಲಿ ಯಾರು ಸೊ ಫ್ಲೋಟಿಂಗ್ ಬೀಚ್ ನೋಡ್ತಾ, ಸಮುದ್ರ ನೋಡ್ತಾ ಊಟ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಆಮೇಲೆ ಬೋಟಿಂಗ್ ಹೋಗೋಣ ಅಂತ ಬೋಟಿಂಗ್ ಹೋದ್ವಿ. ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ರಿಗೆ 200 ರುಪೀಸು. 1-2 ಕಿಲೋಮೀಟ್ರ್ ಕರ್ಕೊಂಬರ್ತಾರೆ. ಸಮುದ್ರದಿಂದನೂ ಮುರುಡೇಶ್ವರದ ಶಿವ ಸ್ಟ್ಯಾಚು ಮತ್ತು ಟೆಂಪಲ್ಲು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನೋಡೋದಕ್ಕೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇವಾಗ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನ್ನ ಮಗ ಹೋಗ್ತಾನಪ್ಪ ವಿಡಿಯೋ ಮಾಡೋದು ಬೇಡ, ಏನು ಬೇಡ, ಅದನ್ನೋ ಅಷ್ಟು ಬೇಜಾರಾಗೋಯ್ತು, ಅಷ್ಟು ಬಿಸಿಲಿತ್ತಲ್ಲಿ. ಆದರೂ ಇಲ್ಲಿ ಪರವಾಗಿಲ್ಲ ಅಂದ್ಕೊಂಡು ವಿಡಿಯೋ ಮಾಡಿ ಅಲ್ಲಿಂದ ಸೀದಾ ರೆಸಾರ್ಟ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ನಾವು ಮಾಡಿದ್ದು ಓಷನ್ ರೆಸಾರ್ಟ್ ಅಂತ. ಅದು ಮುರುಡೇಶ್ವರದಿಂದ ಒಂದು 2-3 ಕಿಲೋಮೀಟರ್ಸ್ ಇದೆ. ಹೋಗ್ಬೇಕಾದ್ರೆ ಸನ್ಸೆಟ್ ಆಗ್ತಾಯಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಹೋಗ್ತಾ ಸಮುದ್ರ ಸ್ವಲ್ಪ ತುಂಬ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಬಟ್ ಇಲ್ಲಿ ಮುರುಡೇಶ್ವರ ಹತ್ರ ನೋಡಿದ್ರೆ ಬರ್ತಾ ತುಂಬ ಹತ್ರದಲ್ಲಿದೆ. ಫಸ್ಟು ನಾವು ದೇವಸ್ಥಾನ ಪಕ್ಕದಲ್ಲೇ ಮೆಟ್ಲಿತ್ತಲ್ಲ, ಇಳ್ಕೊಂಬಂತಾ ಇದ್ವಿ, ಅಷ್ಟು ದೂರದಲ್ಲಿತ್ತು. ಈಗ ಮೆಟ್ಲು ಬಿಟ್ಟು ಮುಂದಕ್ಕೆ ಬಂದುಬಿಟ್ಟಿದೆ ವಾಟರು. ಅದಕ್ಕೋಸ್ಕರ ಅಲ್ಲಿಂದ ಹಿಂಗೆ ಬರ್ತಾ ಹೋಗ್ತಾ ಸಮುದ್ರ ಎಷ್ಟು ಹಿಂದಕ್ಕೈತೆ ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು. ಮುಂದೆ ಹೋಗ್ತಾ ತುಂಬ ಮುಂದಕ್ಕಿದೆ. ಇಲ್ಲಿ ಮುಂದೆ ಹೋಗ್ತಾ ತುಂಬ ಹಿಂದಕ್ಕಿದೆ ಸಮುದ್ರ. ನಾವು ಇದ್ದಿದ್ದ ಲಾಡ್ಜಲ್ಲಿ ತುಂಬಾ ಹಿಂದಕ್ಕಿದೆ. ಸ್ವಲ್ಪನೇ ಸನ್ಸೆಟ್ ಆಗ್ತಾಯಿತ್ತು, ನೋಡ್ತಾಯಿದ್ವಿ. ಬಟ್ ಮುಂದೆ ಹೋಗ್ತಾ ಬೀಚ್ ಅಂತ ತುಂಬ ದೂರದಲ್ಲಿ ಇದೆಯೇನೋ ಅಂತ ಅನ್ನಿಸ್ತಾಯಿತ್ತು, ಅಷ್ಟು ದೂರ ಕಾಣಿಸ್ತಾಯಿತ್ತು. ಮತ್ತು ನಾವು ಹೋಗೋ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ ಮಾತ್ರ ರೋಡು. ನಾವು ಹೋಗ್ತಿರೋದೇ ಓಷನ್ ಇದ್ರ ಹತ್ರ. ನಿಮಗೆ ಅದನ್ನು ಹೋಟೆಲ್ದು ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಯಾರಾದರೂ ಮುರುಡೇಶ್ವರಕ್ಕೆ ಹೋದರೆ ಸ್ಟೇ ಆಗಬೇಕು ಅಂದರೆ ಅಲ್ಲೋಗಿ ಅದ್ರ ಬಗ್ಗೆ ಮಾಹಿತಿನೂ ಸಹ ನಾನು ಅದರಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ನಾವು ಆ ಲಾಡ್ಜ್ಗೆ ರೆಸಾರ್ಟ್ಗೆ ಹೋಗಬೇಕು ಅಂದರೆ ಫಸ್ಟ್ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ದಾಟ್ಕೊಂಡು ಸ್ವಲ್ಪ ಮುಂದೆ, ತುಂಬ ದೂರ ಏನಿಲ್ಲ, ಮುರುಡೇಶ್ವರದಿಂದ ನೋಡಿ ಇಲ್ಲಿಂದನೇ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ 1-2-3 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ, ಜಾಸ್ತಿ ಇಲ್ಲ, ಇನ್ನೂ ಕಡಿಮೆನೂ ಇರ್ಬೋದೇನೋ ಅದು ಗೊತ್ತಿಲ್ಲ. ಬಟ್ ಈಗ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು, ನೀರು ರಿಫ್ಲೆಕ್ಷನ್ಗೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಅಲ್ಲಿ ಹಾಗೆ ಹೋದರೆ ನಮ್ಮ ಓಷನ್ ರೆಸಾರ್ಟ್ ಬರುತ್ತೆ. ಹೋಟೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಫುಡ್ಡು ಅಲ್ಲಿ 3 ಟೈಮ್ಸ್ ಕೊಡ್ತಾರೆ. ಟಿಫನ್ನು ಬಫೆಟ್ ಇದೆ ಅನ್ಸುತ್ತೆ, ನೀವೇ ಹಾಕ್ಕೊಳ್ಳೋದು, ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತುಂಬೋದು, ಅವರೇನು ಹಾಕೋದಿಲ್ಲ. ನೋಡಿ ನಾವು ಟೆಂಟಿಗೆ ಪರ್ಮಿಷನ್ ಕೇಳಿದ್ವಿ. ಸೊ ಬೀಚ್ ಸೈಟಲ್ಲಿ ಟೆಂಟ್ ಹಾಕಿದ್ದೀವಿ. ಅದು ನನ್ನ ಟೆಂಟು ಹಾಕೋಕ್ಕೆ ಬರಲಿಲ್ಲ. ಕೊನೆಗೆ ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಕಷ್ಟಪಟ್ಟು ಹಾಕೋರೆ. ಅದು ಸದ್ಯ ಬಿದ್ದೋಗಿಲ್ಲದ ಹೆಚ್ಚು. ಅಲ್ಲಿಂದ ಮುರುಡೇಶ್ವರ, ಈ ಕಡೆ ನೋಡಿದ್ರೆ ಬೀಚು. ಮಧ್ಯಾಹ್ನ ಹೊತ್ತು ಆಡೋದಕ್ಕಾದ್ರೂ ಆಗುತ್ತಾ, ಆ ಉರಿ ಬಿಸಿಲಲ್ಲಿ ಸಾಧ್ಯನೇ ಇಲ್ಲ. ನಮ್ಮ ಸ್ಟ್ರೀಟ್ ಡಾಗ್ ಇದೆ ನೋಡಿ. ಒಟ್ಟೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸಮುದ್ರ ನಾವು ಹೋಗಿದ್ದು ರೆಸಾರ್ಟ್ ಹತ್ರ. ಸಮುದ್ರ ತುಂಬ ಹಿಂದಕ್ಕಿದೆಯೇನೋ ಅಂತ ಅನ್ನಿಸ್ತಾ ಇತ್ತು, ತುಂಬ ಹಿಂದಕ್ಕಿತ್ತು, ಹಂಗೆ ಕಾಣಿಸ್ತಾ ಇತ್ತು, ತುಂಬ ಹಿಂದೆ ಇರೋ ಥರ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಬೀಚ್ ಇದ್ರ ಹತ್ರ ಮಾತ್ರ ತುಂಬ ಹತ್ರ. ಇದು ನಾನು ಕ್ಯಾಂಪಿಂದ ವಿಡಿಯೋ ಮಾಡ್ತಾ ಇರೋದು, ಹೆಂಗೆ ಕಾಣಿಸುತ್ತಾ ಇಲ್ಲ ಸಮುದ್ರ ಅಂತ. ಬಟ್ ಕಾಣಿಸ್ತು, ಯಾರೊಬ್ಬರು ದೋಣಿಲಿ ಹೋಗ್ತಾಯಿದ್ರು, ನೋಡೋಣ ಅಂತ ಹೇಳಿ ಝೂಮ್ ಆಗ್ತೆ. ಇದು ನನ್ನ ಫೋನ್ ಬಂದು ಅಲ್ಟ್ರಾ S23, ಚೆನ್ನಾಗಿದೆ ಫೋನು. ಝೂಮ್ ಮಾಡಿ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ
ಮತ್ತು ಕುಕ್ಕಿಂಗ್ ನಾವೇ ಮಾಡ್ಕೊಂಡ್ವಿ. ನಾವೇನು ರೆಸಾರ್ಟಲ್ಲಿ ಏನು ಹೇಳಿರಲಿಲ್ಲ, ನಾವೇ ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ನಾವೇ ಕುಕ್ಕಿಂಗ್ ಮಾಡ್ಕೊಂಡಿದ್ದು. ಮುರುಡೇಶ್ವರ ನೈಟ್ ವ್ಯೂವಲ್ಲಿ ನೋಡಿ, ಅದು ಏನು ಗೊತ್ತಾ, ಅದು ಇದು ಶಿವ ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ಲೈಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗಿ 5-5 ನಿಮಿಷಕ್ಕೂ ಒಂದೊಂದು ಕಲರ್ ಚೇಂಜ್ ಆಗುತ್ತೆ. ಅದು ಸ್ವಲ್ಪ ಹೊತ್ತು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆಮೇಲೆ ಮರ್ತೋಗ್ಬಿಟ್ಟೆ. ಮತ್ತು ನಮ್ಮ ಅಣ್ಣ ಮತ್ತು ಅಕ್ಕದು ಅತ್ತಿಗೆ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣ ಅತ್ತಿಗೆ, ನನಗೆ ನಗಬೇಕು, ಅಕ್ಕ ನನಗೂ ಅವರೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಮತ್ತು ಪಲಾವ್ ಮಾಡ್ತಾಯಿದ್ದೀನಿ ನೋಡಿ, ಕುಕ್ಕಿಂಗ್ ಎಲ್ಲರೂ ಸೇರ್ಕೊಂಡು ಕುಕ್ಕಿಂಗ್ ಮಾಡೋಣ ಅಂತ ನಾವೇ ಕುಕ್ಕಿಂಗ್ ಪ್ರಿಪೇರ್ ಮಾಡಿಕೊಂಡು ವೆಜಿಟೇಬಲ್ ಪಲಾವು ಮತ್ತು ಬಜ್ಜಿ ಇಷ್ಟು ಮಾಡ್ಕೊಂಡಿದ್ವಿ. ತುಂಬ ಜಾಸ್ತಿ ಮಾಡ್ಕೊಂಡಿದ್ವಿ ಅಲ್ವಾ. ಮತ್ತು ಕುಕ್ಕಿಂಗ್ ಒಂದು ಸ್ವಲ್ಪ ಹೊತ್ತು ಇಲ್ಲಿ ವಿಡಿಯೋ ಅಂತ ಹಾಕಿದ್ವಿ. ಮತ್ತು ಐಟಮ್ಸ್ ಎಲ್ಲ ಕೆಲವೊಂದು ಹೊಸ ತೊಗೊಂಡಿದ್ದೆ, ಅದು ನಿಮ್ಗೆ ಹೇಳಿರಲಿಲ್ಲ, ಹಾಕೋಣ ವಿಡಿಯೋ ಮಾಡಿ ಅಂದ್ಕೊಂಡೆ, ಹಾಕೋಕ್ಕಾಗಿರಲಿಲ್ಲ. ಅದು ಸ್ಟವ್ ಗಾಳಿ ತುಂಬ ಬೀಸಿದಾಗ ಅಡ್ಡ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ತರಿಸಿದ್ದೆ. ಏನಂದರೆ ತುಂಬ ಚೆನ್ನಾಗಿದೆ. ಒಂದು ಸಿಲಿಂಡ್ರಲ್ಲಿ ಒಂದು ಪಲಾವು, 1-2 ಸಲ ಕಾಫಿ, ಒಂದು ಬಜ್ಜಿ ಇಷ್ಟು ಹಾಕ್ಕೊಂಡ್ವಿ ನೋಡಿ ಖಾಲಿ. ಅಷ್ಟು ಮಾಡೋವರೆಗೂ ಇತ್ತು ಅನ್ನೋದೇ ಖುಷಿ. ಒಟ್ಟಿನಲ್ಲಿ ತುಂಬ ಬರುತ್ತೆ, ಅಂದರೆ ಸ್ಟಾಕ್ ಇಟ್ಕೊಂಡಿರಬೇಕು ನೀವು. ಎಲ್ಲನ ಆಚೆ ಹೋಗ್ತೀರಾ ಅಂದರೆ ಒಂದು 10 ಇಟ್ಕೊಂಡಿರ್ಬೇಕು ನಿಮ್ಮ ಹತ್ರ. 1-2ಕ್ಕಾಗುತ್ತೆ ಬಿಡು ಅಂದ್ಕೊಂಡು ಹೋದರೆ 2 ಸಲ ಅಡುಗೆ ಮಾಡಿದ್ರೆ ಕ್ಲೋಸ್. ಆಮೇಲೆ ಮತ್ತೆ ಹೋಟ್ಲಲ್ಲಿ ತಿನ್ನಬೇಕಾಗುತ್ತೆ ನೀವು. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೆಲವರಿಗೆ ಔಟ್ಸೈಡ್ ಫುಡ್ ಇಷ್ಟ ಆಗೋಲ್ಲ. ಇನ್ನು ಕೆಲವರಿಗೆ ಬೇರೆ ಕಡೆ, ನಾವು ಇಲ್ಲಿಂದ ಉತ್ತರ ಕರ್ನಾಟಕ ಸೈಡ್ ಹೋದರೆ ಆ ಕಡೆ ಊಟ ಟೇಸ್ಟೇ ಬೇರೆ ಇರುತ್ತೆ. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಆ ಥರ ಇದ್ದಾಗ ಆರಾಮಾಗಿ ನಾವೇ ಕುಕ್ಕಿಂಗ್ ಮಾಡ್ಕೊಂಡು ಊಟ ಮಾಡ್ಬೋದು. ಅದಕ್ಕೋಸ್ಕರ ಆದರೂ ಒಂದು ತರಿಸ್ಕೊಂಡು ಮಡಿಕೊಳ್ಳಿ ಅಂತ ನಾನು ಹೇಳಲ್ಲ, ನಿಮ್ಮ ಇಷ್ಟ ಅದು. ನನಗಂತೂ ಇಷ್ಟ ಆಯಿತು, ಈ ಥರ ಕ್ಯಾಂಪ್ ಹಾಕ್ಕೊಂಡು ಕುಕ್ಕಿಂಗ್ ಮಾಡಿಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಸಮುದ್ರ ನೋಡ್ತಾ ಎಷ್ಟೋ ದಿವಸದ ಕನಸದು ನನಗೆ. ಹಾಯ್ ಮಾಡಿದೆ ನೋಡಿ. ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ, ಅದು ಬೀಚ್ ಪಕ್ಕದಲ್ಲಿ. ನಮ್ಮ ಮುಂದೆ ಬೀಚ್ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದೇನೋ. ಅಲ್ಲಿ ನೋಡಿ ಚಂದ್ರ ಕಾಣಿಸ್ತಾ ಇದ್ದೇನೆ ಒಂದು ಕಡೆ, ನಾನು ಹಿಂದೆ ನೋಡ್ಬೋದು ನೀವು, ಮುರುಡೇಶ್ವರನೇ ಕಾಣಿಸ್ತಾ ಇದೆ ಫುಲ್ ಲೈಟಿಂಗ್ಸಲ್ಲಿ. ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಮುರುಡೇಶ್ವರ. ನಾವು ಮುರುಡೇಶ್ವರದಿಂದ ಸ್ವಲ್ಪ ಮುಂದೆ ರೆಸಾರ್ಟಲ್ಲಿ ಹೋಮ್ ಸ್ಟೇ ಮಾಡಿದ್ದೀವಿ. 3 ಡೇಸಿಂದ ಇಲ್ಲೇ ಇದ್ದೀವಿ. 2 ಡೇಸು ನೆನ್ನೆ ರೂಮಲ್ಲೇ ಇದ್ವಿ. ಕ್ಯಾಂಪ್ ಹಾಕೋದು ಬೇಡ ಅಂದ್ಕೊಂಡು ಸುಸ್ತಾಗ್ಬಿಟ್ಟಿದ್ವಿ, ಕ್ಯಾಂಪ್ ಹಾಕೋಕ್ಕಾಗಲಿಲ್ಲ ಅಂತ ಬಂದಿದ್ದೆ. ನೈಟ್ ಆಗಿತ್ತು, ಅದಕ್ಕೆ ಮಲ್ಕೊಂಬಿಟ್ವಿ. ಬೆಳಗ್ಗೆ ಎದ್ದು ಬೀಚಲ್ಲಾಗಿ ಮುರುಡೇಶ್ವರ ನೋಡಿಕೊಂಡು ಮಧ್ಯಾಹ್ನ ಬಂದು ಕ್ಯಾಂಪ್ ಹಾಕಿದ್ವಿ. ನನ್ನ ಕ್ಯಾಂಪ್ ಕಾಣಿಸ್ತಾ ಇರ್ಬೋದು, ಕತ್ಲೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಿದ್ದೀನಿ. ಸೊ ಅಡುಗೆ ಮಾಡಿ ಎಲ್ಲ ಟೇಬಲ್ ಮೇಲೆ ಸೆಟ್ ಮಾಡಿಟ್ಟಿದ್ದೀನಿ. ನಾನು ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಕೇಳಿದ್ದೀವಿ, ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ವಿಡಿಯೋ ಮಾಡ್ತೀನಿ. ಮತ್ತು ನಮ್ಮ ಸಿಸ್ಟರ್ ಇಲ್ಲ, ಅದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದು ಡೆಕೋರೇಷನ್ಗೆ ಹೇಳಿದ್ದೀವಿ, ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕುಕ್ಕಿಂಗು ಫುಡ್ಡು ಎಲ್ಲ ಇವತ್ತೇ ಅವರೇ ಮಾಡಿಕೊಡ್ತಾಯಿದ್ರು. ನಾನೆಲ್ಲ ಊಟೇ ತಿಂದಿದ್ದೀನಿ. ಇವತ್ತು ನಾವೇ ಕ್ಯಾಂಪಿಂಗಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ವೆಜ್ಜು, 2 ನಾನ್ ವೆಜ್ ಮಾಡಿದ್ದೀವಿ. ವೆಜ್ಜು ನನಗೆ, ನಾನ್ ವೆಜ್ಜು ನಮ್ಮ ಹಸ್ಬೆಂಡು ಮತ್ತು ಅಣ್ಣ ಅತ್ತಿಗೆಗೆಲ್ಲ. ನಾನು ವೆಜ್ ತಿಂತಾಯಿದ್ದೀನಿ. ವೆಜ್ ಪಲಾವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಅವ್ರಿಗೆಲ್ಲ ನಾನು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಂಪು ಇನ್ನೊಂದು ಸ್ವಲ್ಪ ಹೊತ್ತು 10 ಗಂಟೆಗೆ ಹೇಳಿದ್ದೀವಿ. ಸೊ 10 ಗಂಟೆಗೆ ಡೆಕೋರೇಟ್ ಮಾಡ್ತಾರೆ. ಈ ಕಡೆ ಮುರುಡೇಶ್ವರ ಕಾಣಿಸ್ತಾ ಇದೆಯಾ? ಝೂಮ್ ಹಾಕು. ಇದು ನನ್ನ ಬಹು ದೊಡ್ಡ ಕನಸು. ಒಂದು ನೈಟ್ ಆದರೂ ಬೀಚ್ ಹತ್ರ ಕೂತು ಬೀಚ್ ಅಲೆಗಳ ಸೌಂಡ್ ಕೇಳ್ತಾ ಊಟ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಸೊ ಬೀಚ್ ತುಂಬಾ ಸ್ವಲ್ಪ ದೂರದಲ್ಲಿದೆ, ಕತ್ಲೆ ಕಾಣಿಸಲ್ಲ. ಬಟ್ ನಾನು ಸೈಲೆಂಟ್ ಆಗ್ತೀನಿ, ಅಲೆಗಳ ಸೌಂಡ್ ಕೇಳಿಸ್ತಾ ಇದೆಯಾ ಅಲೆಗಳ ಸೌಂಡು. ಸೊ ಈ ಕಡೆ ಕ್ಯಾಂಪ್ ಊಟ ಮಾಡಿಬಿಟ್ಟು ಮತ್ತೆ ಆ್ಯನಿವರ್ಸರಿಗೆ ಊಟ ಮಾಡಿಬಿಟ್ಟು ಆ್ಯನಿವರ್ಸರಿ ಪಾರ್ಟಿಗೆ ಮತ್ತೆ ಸಿಗ್ತೀನಿ. ಬಾಯ್. ಅಲ್ಲಿಂದ ಏಡಿಕಾಯಿ ಹಿಂದೆ ಹೊರಟಿದ್ದೆ, ಏಡಿಕಾಯಿ ಹಿಡಿಯೋಣ ಅಂತ. ಏಡಿಕಾಯಿ ಹಿಡಿಯೋದಕ್ಕೆ ಹೋದ್ವಿ, ಆಗಲಿಲ್ಲ. ಅದೆಷ್ಟು ಚೆನ್ನಾಗಿ ಎಷ್ಟು 2 ಕಣ್ಣು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಅದೆಷ್ಟು ಚೆನ್ನಾಗಿ ಹೊಡೋಗ್ತಾ ಇತ್ತು ಸೌಂಡ್ ಮಾಡ್ದಂಗೆಲ್ಲ. ಇದನ್ನು ನಾನು ಮುರುಡೇಶ್ವರದ ನಿಮಗೆ ಲೈವ್ ಕೊಟ್ಟಿದ್ದೆ, ಲೈವಲ್ಲೂ ನೋಡಿರ್ತೀರ.
ಮತ್ತು ನೈಟ್ ಹೊತ್ತಲ್ಲಿ ಏಡಿಕಾಯಿ ಎಲ್ಲ ಹಿಡಿಯೋದಕ್ಕೆ ಬರ್ತಾಯಿದ್ರು. ಬೇರೆ ಬೇರೆ ಅವರು ಅಲ್ಲೇ ಇರ್ತಾರಲ್ಲ ಫಿಶಿಂಗ್ ಮಾಡೋರು, ಅವ್ರು ಬಂದು ಏಡಿಕಾಯಿ ಒಂದಷ್ಟು ಏಡಿಕಾಯಿ ಹಿಡ್ಕೊಂಡು ಹೋಗ್ತಾಯಿದ್ರು, ನೋಡಿದ್ವಿ ನಾವು. ಅವರು ಏಡಿಕಾಯಿ ಹಿಡ್ದಿದ್ದು ನನಗೆ ಆಶ್ಚರ್ಯ ಆಗಲಿಲ್ಲ. ನಮ್ಮ ಜೊತೆ ಆಂಟಿ ಬಂದಿದ್ದರು, ಅವರ ನಮ್ಮ ಅಕ್ಕಾರ ಮಮ್ಮಿ. ಅವರು ಪರಮಾಶ್ಚರ್ಯ ಏಡಿಕಾಯಿ ಹಿಡಿಯೋದ್ರಲ್ಲಿ ನಂಬರ್ 1. ಕೈಯಲ್ಲಿ ಹಿಡಿತಿದ್ರು ಗೊತ್ತಾ. ನೋಡ್ರಿ ಹಿಡಿತಾವ್ರೆ, ದೊಡ್ಡ ಬೇಟೆಗಾರರು ಇವ್ರನ್ನೇನಾದ್ರು ಬೇಟೆಗೆ ಬಿಟ್ಬಿಟ್ಟು ಇರೋ ಬರೋ ಏಡಿಕಾಯಿ ಎಲ್ಲ ಓಡ್ಬಿಡ್ಬೇಕು ಆಚೆಗೆ. ಅಯ್ಯೋ ಅದನ್ನು ಮಣ್ಣಲ್ಲಿ ಹಾಕಿ ಹಿಂಗೆ ಹಿಡಿದು ಕೈಯಲ್ಲಿ ಹಿಡ್ಕೊಂಬಂದು ಒಂದು ಡಬ್ಬ ತುಂಬಿಸಿ ಒಂದು ಕುಕ್ಕರ್ ಏಡಿಕಾಯಿ ಹಿಡ್ದಿದ್ರು. ಆ ಕುಕ್ಕರ್ ಏಡಿಕಾಯಿ ಕುಕ್ಕರಲ್ಲೇ ಫ್ರೈ ಅದು. ಅಯ್ಯೋ ದೇವ, ಚೆನ್ನಾಗಿತ್ತು. ಅದು ಒಂಥರ ಎಕ್ಸ್ಪೀರಿಯನ್ಸ್ ಏಡಿಕಾಯಿ ಹಿಡಿಯೋದು. ಅವ್ರು ಚೆನ್ನಾಗಿ ಹಿಡಿತಾರೆ. ಅವ್ರ ಹತ್ರ ನೀವು ಟ್ರೈನಿಂಗ್ ತಗೊಬೋದು, ಎಕ್ಸ್ಪೀರಿಯೆನ್ಸ್. ಏನಿಲ್ಲ, ಕಂಡ ತಕ್ಷಣ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಹಿಂಗೆ ದಬಕ್ಕಂತ ಹಿಡ್ಕೊಂಬಿಟ್ಟವರು. ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿ, ಅದನ್ನೇ ಹಾಕಿರೋದು. ಆಂಟಿಗೆ ನೋಡ್ತಾ ಇಲ್ಲ ಆಂಟಿ. ಅದಾದಮೇಲೆ ಒಂದು 40 ಏಡಿಕಾಯಿ ಹಿಡಿದ್ವಿ. ಒಂದು 40 ಏಡಿಕಾಯಿ ಹಿಡಿದ್ರು. ಚಿಕ್ಕವಲ್ಲ, ತುಂಬ ದೊಡ್ಡವೇ ಹಿಡಿದ್ರು. ಅಂದರೆ ಅಷ್ಟು ದೊಡ್ಡವು ಅಲ್ಲ, ಈ ಅಂಗಡಿಗಳಲ್ಲೆಲ್ಲ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಮೀಡಿಯಮ್ ಸೈಜ್ ಅಂಥವು ಹಿಡ್ದಿದ್ರು. ಸಮುದ್ರದ ಏಡಿಕಾಯಿ ಅಂತ ಹಿಡಿತಾ ಇದ್ರು. ಬ್ಯಾಟ್ರಿ ಹಾಕ್ಕೊಂಡು ಆಮೇಲೆ ನಮ್ಮ ಅಣ್ಣಂಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಂದ ಬಂದರು. ಊಟ ಮಾಡೋಕ್ಕೆ ಅಡುಗೆ ಮಾಡಿಟ್ಟು ಕೂತಿದ್ವಿ. ಅಷ್ಟರಲ್ಲಿ ಡೆಕೋರೇಷನ್ ಮಾಡಿ ಅಂತ ಹೇಳಿದ್ವಿ, ಅವ್ರು ಬರೋ ಅಷ್ಟಕ್ಕೆ ಅಂತ ಹೇಳಿದ್ವಿ. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಇವ್ರು ನಗ್ತಾ ಇದ್ದಾರೆ ನೋಡಿ, ನಮ್ಮ ಅಕ್ಕ ಅವ್ರು ಹಿಡಿಯೋದು ನೋಡಿ ಆಶ್ಚರ್ಯಾಗಿ ನಗ್ತಾ ಇದ್ದಾರೆ. ಮತ್ತು ನನ್ನ ಟೆಂಟ್, ನೈಟಲ್ಲೂ ನನ್ನ ಟೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ಟೆಂಟಿಂದೆಲ್ಲ ಆಯಿತು. ಎಲ್ಲ ಆದಮೇಲೆ ಅಡುಗೆ ಎಲ್ಲ ಮಾಡಿ ಟೇಬಲ್ ಮೇಲೆ ತಂದಿಟ್ಟಿದ್ದೀವಿ. ಸಮುದ್ರದ ಹತ್ರ ಕೂತ್ಕೊಂಡು ಊಟ ಮಾಡೋಣ ಅಂತ. ಕಾಣಿಸ್ತಾ ಇದೆಯಾ ನಿಮಗೆ? ಟೇಬಲ್ ಮೇಲೆ ಎಲ್ಲ ಜೋಡಿಸಿಟ್ಟಿದ್ದೀವಿ. ಕುಕ್ಕರು ಎಲ್ಲ ಜೋಡಿಸಿಟ್ಟು ಕಾಯ್ತಾ ಇದ್ವಿ. ಇವ್ರು ಹಾಸ್ಪಿಟ್ಲಿಗೆ ಹೋದವ್ರು ಬರಲೇ ಇಲ್ಲ. ಕಾದು ಸಾಕಾದ್ರು. ನಮ್ಮ ಅಕ್ಕ ಕೇಕ್ ಕಟ್ಟಿಂಗ್ ಮಾಡೋಕ್ಕೂ ಆಯ್ತಾ ಇಲ್ಲ ಅಂತ. ಆಂಟಿ ಮಾತ್ರ ಏಡಿಕಾಯಿ, ಆಂಟಿದು ಒಂದೇ ಲೋಕ, ಏಡಿಕಾಯಿ ಹಿಡಿಯೋದೇ ನನ್ನ ಶಪಥ ಅಂತ ಏಡಿಕಾಯಿ ಹಿಡಿತಾಯಿದ್ರು. ಆಮೇಲೆ ಡೆಕೋರೇಷನ್ ಅವ್ರು ಬಂದು, ಅವರು ಡೆಕೋರೇಷನ್ ಅವರಲ್ಲ, ಫಸ್ಟ್ ಆಫ್ ಆಲ್ ಓಷನ್ ಲಾಡ್ಜು ಇನ್ಚಾರ್ಜು ಮ್ಯಾನೇಜರ್ ಅವರು. ಪಾಪ ಅವರೇ ಡೆಕೋರೇಷನ್ ಮಾಡ್ತಾಯಿದ್ರು, ಹುಡುಗರಿಲ್ಲ ಅಂದ್ಬಿಟ್ಟು. ಚೆನ್ನಾಗಿ ಮಾಡಿದರು ಕೂಡ ಡೆಕೋರೇಷನ್. ಹಾರ್ಟ್ ಶೇಪಲ್ಲಿ ಮರದ ಹತ್ರ ಚೆನ್ನಾಗಿ ಮಾಡಿದರು. ಅವ್ರು ಮಾಡ್ತಾಯಿದ್ದಾರೆ ನೋಡಿ. ಕ್ಯಾಂಡಲ್ಲು ಹಚ್ಚಿದ್ರು, ಕ್ಯಾಂಡಲ್ ಜೊತೆಗೆ ಮಧ್ಯದಲ್ಲಿ ಲೈಟಿಂಗ್ಸು ಬಿಟ್ಟಿದ್ರು. ಅದೊಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಿಂದೆಗಡೆ ಮುರುಡೇಶ್ವರ ನೋಡಿ ಲೈಟಿಂಗ್ಸಲ್ಲಿ ಕಾಣಿಸ್ತಿದೆ. ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ ನೋಡಿ, ರೆಡ್ ಕಲರ್ ಇತ್ತು ಶಿವಂದು, ಈಗ ಬ್ಲೂ ಕಲರಲ್ಲಿದೆ. 5 ನಿಮಿಷ 10 ನಿಮಿಷ ಅಷ್ಟೇ ಅನಿಸುತ್ತೆ, ಚೇಂಜ್ ಆಗ್ತಲೇ ಇತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಬಾಯ್ ಹೋಗಿ ದೀಪ ಹಚ್ತಾ ಇದ್ದಾರೆ. ನಾನು ಈ ಕಡೆಯಿಂದ ನಾನಂತೂ ರೆಡಿ ಆಗಲಿಲ್ಲ. ರೆಡಿಯಾಗಿ ಬರ್ತೀನಿ ಅಂತ ಏನೋ ಪೋಸ್ ಕೊಟ್ಟೆ, ಬಟ್ ರೆಡಿ ಆಗಲಿಲ್ಲ. ಟೈಮ್ ಆಗಿತ್ತು. ಯಾರು ನನ್ನ ಮಗ ಆಗ್ತದೆ, ನಿದ್ದೆ ಮಾಡಿದ್ರೆ ಸಾಕಾಗಿತ್ತು ಅಂದ್ಬಿಟ್ಟು ಆಗಲಿಲ್ಲ. ಅವರು ಕೇಕ್ ಕಟ್ಟಿಂಗ್ ಮಾಡೋರು ಮಾತ್ರ ರೆಡಿ ಮಾಡಿಸಿದ್ವಿ. ನಾನು ರೆಡಿನೇ ಆಗಿಲ್ಲ. ಹಂಗೆ ಮಾಡಿದ್ದೀವಿ. ಕತ್ಲೆ ಅಲ್ವಾ, ಏನಾಗಲ್ಲ, ನಡೆಯುತ್ತೆ. ಚೆನ್ನಾಗಿ ಮಾಡಿದ್ರು ಮಾತ್ರ. ಯಾರಾದರೂ ರೆಸಾರ್ಟಿಗೆ ಹೋಗೋರಾದರೆ ಹೋಗಿ. ಹೋಟೆಲ್ ಅದು ಚೆನ್ನಾಗಿದೆ ಮಾತ್ರ. ರೂಮ್ಸು ಅಷ್ಟೇ ಚೆನ್ನಾಗಿದ್ದಾವೆ. ಮತ್ತು ರೆಸ್ಪಾನ್ಸು ಚೆನ್ನಾಗಿ ಮಾಡ್ತಾರೆ. ಅಲ್ಲಿರೋ ಕೆಲಸ ಮಾಡ್ತಾರಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮತ್ತು ಡೆಕೋರೇಷನ್ ಅಂತೂ ಇನ್ನೂ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗೆ ಮಾಡ್ತಾಯಿದ್ದಾರೆ ಡೆಕೋರೇಷನ್ ಅಂತ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಹಾರ್ಟ್ ಶೇಪಲ್ಲಿ ದೀಪ ಹಚ್ಚಿದಾಯಿತು. ಈಗ ಲೈಟಿಂಗ್ಸ್ ಹಾಕ್ತಾರೆ ನೋಡಿ, ಮರದ್ದು ಮತ್ತು ಹಾರ್ಟ್ ಶೇಪಲ್ಲೂ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅದು ತುಂಬ ಚೆನ್ನಾಗಿ ಕೂಡ ಮಾಡಿದ್ರು. ಈಗ ಲೈಟಿಂಗ್ಸ್ ಹಾಕ್ತಾರೆ ನೋಡಿ. ಫೈನಲ್ ಲುಕ್ ಲೈಟಿಂಗ್ಸ್ ಹಾಕಿದ್ಮೇಲೆ ನಾನು ಕೇಕ್ ತೆಗೋಣ ಅಂತ ಹೇಳ್ಬಿಟ್ಟು ಹೋದೆ. ನೋಡಿದ್ರಾ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ. ಬೀಚ್ ಪಕ್ಕದಲ್ಲಿ ಈ ಥರ ಲೈಟಿಂಗ್ಸಲ್ಲಿ ಕೇಕ್ ಕಟ್ ಮಾಡೋದು, ಅಲೆಗಳ ಸೌಂಡ್ ಕೇಳ್ತಾ ಕಟ್ ಮಾಡೋದು ಅಂದರೆ ಅದೊಂಥರ ಖುಷಿನೇ. ಚೆನ್ನಾಗಿ
ಆ ಕಡೆ ಇದು ಸೌಂಡು ಕೇಳಿಸ್ತಾ ಇತ್ತು, ಅಲೆಗಳ ಸೌಂಡು. ಈ ಕಡೆ ಕ್ಯಾಂಡಲ್ ಎಲ್ಲ ಹಚ್ಚಿ ಕೇಕೆಲ್ಲ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ, ನಮ್ಮ ಅಕ್ಕ ನೋಡ್ರಿ ಹೆಂಗೆ ರೆಡಿ ಆಗೋರೆ ಪಾಪ. ನಮ್ಮ ಅಣ್ಣ ಒಂದು ಪಂಚೆ ಸುತ್ಕೊಂಬಂದವ್ರ ಅತ್ತಗೆ. ಅಲ್ಲ ಪಂಚೆನೂ ಅಲ್ಲ, ಅದು ಲುಂಗಿ. ಪ್ಯಾಂಟ್ ಹಾಕೊಂಬರ್ರಿ ಅಂದರೆ ಯಾರು ಹಾಕೊಂಬರ್ತಾರೆ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ 2 ಇಂಜೆಕ್ಷನ್ ತಗೊಂಬಂದು ಲುಂಗಿ ಸುತ್ಕೊಂಬಂದವ್ರು, ಪಂಚೆ ಬಂದವ್ರೆ ಅಂತ ಬರ್ರಿ ಅಂದರೆ. ಕೇಕನ್ನು ಚೆನ್ನಾಗಿತ್ತಪ್ಪ, ಚೆನ್ನಾಗಿರೋದು ತರಿಸಿದ್ರು ನೋಡ್ರಿ. ಆಂಟಿ ಅಲ್ಲೂ ಏಡಿಕಾಯಿ ಹಿಡಿಯೋಕೆ ಹೋಗ್ತಾರೆ, ಅಲ್ಲೊಂದು ಏಡಿಕಾಯಿ ಇತ್ತು ಅಂತ. ಆಂಟಿ ಏಡಿಕಾಯಲ್ಲೇ ಮುಳುಗೋಗ್ಬಿಟ್ಟಿದ್ರಪ್ಪ. ನಾವು ಊಟ ಮಾಡೋದು ಬರೋಷ್ಟೊತ್ತಿಗೆ ಎಷ್ಟು ಏಡಿಕಾಯಿ ಹಿಡ್ದಿದ್ರು, 40 ಏಡಿಕಾಯಿ. ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಡಾಟರ್. ಇವಳು ಅಲ್ಲೊಂದೇ ನೋಡ್ರಿ ಫೋನ್ ಹಿಡ್ಕೊಂಡಿಲ್ಲ. ಟ್ರಿಪ್ಪಿಂದ ಬರೋವರೆಗೂ ಬರೇ ಫೋನ್ ಹಿಡ್ಕೊಂಡಿದ್ಲು. ಈಗಲೂ ಅಷ್ಟೇ ಫೋನ್ ಹಿಡ್ಕೊಂಡಿದ್ಲು. ಅವ್ರು ಅಮ್ಮಿಸ್ಕೊಂಡು ಫೋನ್ ನೋಡ್ತಾರೆ. ಅಲ್ಲೇ ರಜಿನಿ ಮತ್ತು ಕತ್ಲೆ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಲೈಟಿಂಗ್ಸು ಡೆಕೋರೇಷನ್ ಚೆನ್ನಾಗಿತ್ತು, ಅಷ್ಟೇನು ಕಾಣಿಸ್ತಾ ಇರಲಿಲ್ಲ ಫೇಸ್ ಎಲ್ಲ. ಲೈಟಿಂಗ್ಸ್ ಇನ್ನೂ ಜಾಸ್ತಿ ಇದ್ದರೆ ನೀಟಾಗಿ ಕಾಣಿಸೋದೇನೋ. ಲೈಟಿಂಗ್ಸ್ ಸ್ವಲ್ಪ ಕಡಿಮೆ ಇತ್ತಲ್ಲ, ಅಷ್ಟು ಕಾಣಿಸ್ತಾ ಇರಲಿಲ್ಲ. ಎಲ್ಲರೂ ಆ್ಯನಿವರ್ಸರಿ ವಿಶ್ ಮಾಡಿಬಿಡಿ. ಕೇಕ್ ಕಟಿಂಗ್ ಮಾಡಿ. ಕೇಕು ಮೋಸ್ಟ್ಲಿ ಪೈನಾಪಲ್ ಪೇಸ್ಟ್ರಿ ಅನಿಸುತ್ತೆ ತಂದಿದ್ದು ಕೇಕು. ಚೆನ್ನಾಗಿತ್ತು. ಏನೋ ಒಂಥರ ಮಂಗಳೂರು ಉಡುಪಿ ಕಡೆ ಎಲ್ಲ ಒಂಥರ ಇಷ್ಟ ನನಗೆ. ಯಾಕಂದರೆ ಬೀಚ್ ಹತ್ರ ಇರ್ಬೋದಲ್ಲ. ಬೀಚ್ ಬೆಳಗ್ಗೆ ಎದ್ದು ಸಮುದ್ರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಫ್ಯೂಚರಲ್ಲಿ ಹೋಗಿ ಸಮುದ್ರದ ಪಕ್ಕದಲ್ಲಿ ಒಂದು ಮನೆ ಕಟ್ಕೊಂಡಿದ್ದು ಬಿಡೋಣ. ಯಾರೆಲ್ಲ ಇನ್ನೂ ಮುರುಡೇಶ್ವರ ನೋಡಿಲ್ಲ, ಒಂದು ಸಲ ಹೋಗಿ ನೋಡಿ. ಯಾರೆಲ್ಲ ನೋಡಿದ್ದೀರಾ ಹೋಗಿ ಒಂದು ಸಲ ಓಷನ್ ರೆಸಾರ್ಟ್ನ ವಿಸಿಟ್ ಮಾಡಿ ನೋಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೇಕ್ ಕಟ್ಟಿಂಗ್ ಅವ್ರಿಗೆ ತಿನ್ಸಿದ್ರು. ಪಾಪ ಅವ್ರ ಮಗಳು ನೋಡ್ತಾ ಇದ್ಲು. ಒಬ್ಬರೇ ಅಪ್ಪ ನೀಟಾಗಿ ರೆಡಿಯಾಗಿ ಬಂದರು ನೈಟಲ್ಲಿ. ಹೂವು ಇದ್ದಿರ ಅದನ್ನು ಮುಟ್ಕೊಂಬರೋರು. ಎಲ್ಲ ಗ್ಯಾಪಲ್ಲಿ ಹೂವು ಸಿಕ್ಕಿಲ್ಲ ಅವ್ರ ಕೈಗೆ. ಈಗ ಮಗಳಿಗೆ ತಿನ್ನಿಸ್ತಾರೆ ಸದ್ಯ. ಈಗಾರ ತಿನ್ನಿಸ್ತವ್ರಲ್ಲ ಅಂತ ಅವಳಿಗೆ ಖುಷಿ ಈಗ. ಈ ಆಂಟಿನೇ ನೋಡ್ಕೊಂಬಿಡ್ರಿ, ಏಡಿಕಾಯಿ ಹಿಡ್ದವರು. ಏಡಿಕಾಯಿ ಹಿಡ್ದು ಕುಕ್ಕರ್ ಒಳಗೆ ಹಾಕಿದ್ದೆ. ಏಡಿಕಾಯಿ ಆಂಟಿ. ಇವ್ರಿಗೊಂದು ಹೊಸ ಹೆಸರು ಇಡಬೇಕಿದ್ಮೇಲೆ ಏಡಿಕಾಯಿ ಆಂಟಿ ಅಂತ. ಈಗ ನನ್ನ ಸರದಿ. ನಾನಂತೂ ರೆಡಿಯಾಗಿಲ್ಲ. ಈ ದಿನ ಹಂಗೆ ಹೋಗಿದ್ದೀನಿ. ಗೂಬೆ ಥರ ಕಾಣಿಸ್ತಾ ಇರ್ತೀನಿ. ಗೂಬೆ ಥರನೇ ಇರೋದು. ಅದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರಿಗೆ ಇಷ್ಟೇ ಕೇಕ್ ತಿಂದೆ ಸಾಕಾಗ್ಬಿಟ್ಟೈತೆ. ಅದಕ್ಕೆ ಬೇಡ ಅಂತವ್ರಣ್ಣ. ಕೇಕ್ ಆಮೇಲೆ ಅಲ್ಲಿದ್ದವ್ರಿಗೂ ಒಂದು ಸ್ವಲ್ಪ ಕೊಟ್ವಿ. ಇನ್ನು ಮಿಕ್ಕಿದ್ದ ನಮ್ಮದು ಟೆಂಟ್ ನೋಡಿ ಕಾಣಿಸ್ತಾ ಇದೆ. ಇನ್ನೂ ಬೆಳಕರ್ತಿಲ್ಲ. 6 ಈಗೆಲ್ಲ 5:45. 6 o'clock ಆಗಿಲ್ಲ ಇನ್ನು. ಕಾಗೆ ಸಣ್ಣ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತದೆ. ಸಮುದ್ರ ನೋಡಿ ಈಗ ಹೇಳ್ತಾ ಇದ್ನಲ್ಲ, ಸಮುದ್ರ ದೂರ ಇದೆ ಅಂತ. ಚಿಕ್ಕ ಸಮುದ್ರ ದೂರನೇ ಇದೆ, ಇಲ್ಲಿಂದ ದೂರ ಅನಿಸುತ್ತೆ. ಬಟ್ ಇವಾಗ ಹತ್ರ ಅಂತ ಕಾಣಿಸ್ತಾ ಇದೆ ನೋಡಿ. ನೈಟ್ ಡೆಕೋರೇಷನ್ ಮಾಡಿದ್ವಲ್ಲ, ಅದು ಮುರುಡೇಶ್ವರ. ಚೆನ್ನಾಗಿದೆ. ಇವಾಗ ಹೋಗ್ಬೇಕು, 10 ಗಂಟೆಗೆ ಬಿಡಬೇಕಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟೆ. ಬೀಚ್ ನೋಡ್ತಕ್ಕೆ ಬಿಡೋಣ ಅಂತ. ಸಕ್ಕತ್ತಾಗಿದೆ ಬಿಡು. ಬೆಳಗ್ಗೆ ಎದ್ದು ಬಂದು ಇದು ನಮ್ಮ ರೆಸಾರ್ಟು. ನಾನು ಟೆಂಟ್ ಹಾಕಿರೋದು ನೋಡಿ.
ಅದು ತಾಂಡಾಗಿಂದ ಫಸ್ಟ್ ಟೈಮ್ ಇವಾಗಲೇ ಹಾಕಿರೋದು ಅದು ಟೆಂಟು. ಹಾಕೇ ಇಲ್ಲ ನಾನು, ತೆಗ್ದೆತ್ತಿಟ್ಟಿದ್ದೆ, ಹಾಕೇ ಇರಲಿಲ್ಲ. ಈಗ ಹಾಕಿದ್ದೀವಿ. ಅದು ನಂಗೆ ಹಾಕೋಕ್ಕೂ ಬಂದಿಲ್ಲ ನೀಟಾಗಿ. ತಕ್ಕಮಟ್ಟಿಗೆ ರೆಡಿ ಮಾಡಿ ಹಾಕಿದ್ದೀನಿ. ಬಟ್ ನಾವು ಬೀಳಲಿಲ್ಲ ಗುರು, ಮಲ್ಕೊಂಡಿದ್ದೆ ಆರಾಮಾಗಿ. ಬಿದ್ದುಬಿಟ್ಟಿದ್ರೆ ಕಷ್ಟ ಆಗೋದು. ನೀಟಾಗಿ ಕುಂಡಿಸಿದ್ರೆ ಬೀಳಲಿಲ್ಲ. ಓ ಮೈ ಗಾಡ್, ನಾನೇನ ಇಷ್ಟು ಬೇಗ ಎದ್ದು ಬಂದಿರೋದು ಅನ್ನಿಸ್ತಾ ಇದೆ. ಲೈಟ್ಸ್ ಇನ್ನೂ ಆಫ್ ಮಾಡಿಲ್ಲ, ನೈಟ್ ಡೆಕೋರೇಷನ್ ಮಾಡಿರೋದು ನೋಡಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾನು 5 o'clockಯಿಂದನೇ 5:30ಗೆ ಎದ್ದು ಬಂದು ಕೂತಿದ್ದೆ. ಅದು ವಿಡಿಯೋ ಮಾಡಿದ್ದೀನಿ, ಬಟ್ ಮಾಡೋಕ್ಕಾಗಲ್ಲ, ಕತ್ಲೆ ಕಾಣಿಸಲ್ಲ ಫೇಸ್ ಅಂದ್ಬಿಟ್ಟು. ನನ್ನ ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ 3 ಡೇಸಿಂದ ಇಲ್ಲೇ ಇದ್ದು. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು 10 o'clockಗೆಲ್ಲ ಮುರುಡೇಶ್ವರ ಬಿಟ್ಟು ಹೋಗಬೇಕು, ಇದಕ್ಕೆ ಹೋಗ್ಬೇಕು. ಹೊನ್ನಾವರ ಕ್ಯಾಂಪ್ ಪ್ಲ್ಯಾನ್ ಇದೆ. ಅಲ್ಲಿ ಬೇರೆ ಕಡೆ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸ್ಕೂಬಾ ಡೈವು ನೆಕ್ಸ್ಟ್ ಮಂತ್ ಬರಬೇಕು. ಸ್ಕೂಬಾ ಡೈವಿಗೆ ಬೇಜಾರಾಯಿತು ಕ್ಯಾನ್ಸಲ್ ಮಾಡಿದ್ದಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ನೋಡಿ, ಈಗ ಮಾರ್ನಿಂಗ್ ಆಗಿದೆ. ನಿಮ್ಮ ರಾತ್ರಿ ಎಲ್ಲ ಬೀಚ್ ಇದೆ ಅಂದರೆ ಬಟ್ ಕಾಣಿಸಿರ್ಲಿಲ್ಲಲ್ಲ. ಮಾರ್ನಿಂಗಿನ ಒಂದು ಸಲ ತೋರಿಸ್ತೀನಿ ನೋಡಿ. ಅರ್ಲಿ ಮಾರ್ನಿಂಗ್ ಅಲ್ಲೇ ಒಂದು 6:15 ಇಲ್ಲ 6:30 ಆಗಿರ್ಬೋದು. ಟೈಮ್ ನೋಡಲಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ವ್ಯೂ ನೋಡಿ, ಎಷ್ಟು ಜನ ಪ್ರಾಣಿ ಪಕ್ಷಿಗಳೆಲ್ಲ ಕೂಗ್ತಾಯಿದ್ದಾವೆ. ಕೇಳೋದಕ್ಕೆ ಒಂಥರ ಮಜಾ ಗುರು. ಇಲ್ಲಿ ಸಕ್ಕತ್ತಾಗಿದೆ. ಯಾರಾದರೂ ಕೆಲಸದ ಬ್ಯುಸಿ ತುಂಬ ಇದ್ದೇ ಇರುತ್ತೆ, ಡೈಲಿ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಒಂದ್ಸಲ ಆದರೂ ಈ ಥರ ಬಂದು ಏನು ಬೀಚ್ ಸೈಡ್ ಕ್ಯಾಂಪಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕ್ಯಾಂಪು ತೋರಿಸ್ತೀನಿ ನೋಡಿ. ನಾನು ಈಗ ಬಂದಿದ್ದೀನಿ, ಹಂಗೆ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ವೇಟ್ ಎ ಮಿನಿಟ್, ಸೀದೆ ನೋಡಿ ಗುರು. ಇಲ್ಲಿಂದ ನಿಮ್ಗೆ ರಾತ್ರಿ ಹೇಳ್ತಿದ್ನಲ್ಲ, ಟಬ್ಬಲ್ಲಿ ಹಿಡಿಗಿಡ್ದು ಹಾಕ್ತಾಯಿದ್ರು ಅಂತ. ನೋಡಿ ಗುರು, ನನ್ನ ಟೆಂಟ್ ಏನು ಚಂದವಾಗಿ ಕಾಣಿಸ್ತಾ ಇದೆ ಅಂತ. ಓ ಮೈ ಗಾಡ್, ಸೋಲೋ ಕ್ಯಾಂಪಿಂಗು ಒಂಥರ ಚೆನ್ನಾಗಿದೆ. ಬಟ್ ನಾನು ಬಂದು 2 ಡೇಸು ಮೊನ್ನೆ ನೈಟೇ ಬಂದು ಬಟ್ ಮಂಗಳೂರು ಹೋಗಿ ಮಂಗಳೂರು ನೋಡ್ಕೊಂಡು ಅಲ್ಲಿಂದ ಸೀದಾ ಇಲ್ಲಿ ಬರೋ ಅಷ್ಟಕ್ಕೆ ನಿನ್ನೆ ಮಾರ್ನಿಂಗ್ ಬಂದೆ. ನಾನು ಬರೋ ಅಷ್ಟಕ್ಕೆ ಇಲ್ಲಿ ಆಲ್ರೆಡಿ ಸ್ಕೂಬಾ ಡೈವ್ ನಿನ್ನೆಗೆ ಬುಕ್ ಮಾಡಿದ್ದಿದ್ದು, ಹೋಗ್ಬಿಟ್ಟಿತ್ತು. ಟೈಮ್ ಆಗಿಬಿಟ್ಟಿತ್ತು ನಾನು ಬರೋ ಅಷ್ಟಕ್ಕೆ. ಸೊ ಹಂಗಾಗಿ ನಿನ್ನೆ ಮಿಸ್ ಆಯ್ತು. ಇವತ್ತು ಹೋಗಬೇಕಾಗಿತ್ತು, ಬಟ್ಟು ಆಲ್ರೆಡಿ 1 hour ನಾನು ಕ್ಯಾಂಪಿಂಗಿಗೆ ಬುಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ಈಗ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಇದಾದರೆ ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ನಾನು ಅಮೌಂಟ್ ರಿಟರ್ನ್ ಇಸ್ಕೊಂಡಿಲ್ಲ ಸ್ಕೂಬಾ ಡೈವ್ದು. ನೆಕ್ಸ್ಟ್ ಮಂತಿಗೆ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಬರಬೇಕು. ನನ್ನ ಟೆಂಟು ವಾಲ್ಕೊಂಬಿಟ್ಟಿದೆ ಒಂದು ಸಲ ಸೈಡ್ಗೆ. ಏನು ಗೊತ್ತಾ, ಅದು ದೊಡ್ಡದು, ನನಗೆ ಹೆಂಗೆ ಹಾಕೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಚಿಕ್ಕದು ಫಸ್ಟಿಗೆ ನನ್ನ ಹತ್ರ ಒಂದು ಚಿಕ್ಕದೊಂದಿದೆ ಟೆಂಟು, ಅದನ್ನು ಕ್ಯಾರಿ ಮಾಡ್ತಾಯಿದ್ದೆ. ಈ ಸಲ ದೊಡ್ಡ ತಂದಾಗಿಂದ ಯೂಸೇ ಮಾಡಿರಲಿಲ್ಲ. ಮತ್ತು ಹಾಕೋದನ್ನ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ, ಅದು ತೋರ್ಸೋಕ್ಕಾಗಲಿಲ್ಲ. ನಂಗೆ ಹಾಕೋಕ್ಕೆ ಬರಲಿಲ್ಲ ಗುರು ನೀಟಾಗೋದನ್ನ. ಆಮೇಲೆ ಇಲ್ಲೇ ರೆಸಾರ್ಟಲ್ಲಿ ಹುಡುಗರು ಆಗ್ತಾ ಇರೋದು, ಅವ್ರದ್ದು ಕ್ಯಾಂಪಿಂಗ್ ಎಲ್ಲ ಆಗ್ತಾರಲ್ಲ, ಕರೆದೆ ಬಂದರು ಹೆಲ್ಪ್ ಮಾಡಲಿಕ್ಕೆ. ಅವರು ನಾನು ಸೇರಿ ಒಂದು ತಕ್ಕಮಟ್ಟಿಗೆ ಒಂದು ರೇಂಜಿಗೆ ವಿಡಿಯೋ ನೋಡಿ, ಪಾಪ ಅವ್ರಿಗೂ ಇಷ್ಟು ದೊಡ್ಡದು ಹಾಕೋದು ಗೊತ್ತಿಲ್ಲಂತೆ, ಆದರೂ ಒಂದು ರೇಂಜಿಗೆ ವಿಡಿಯೋ ನೋಡಿ ಹಾಕಿದ್ದೀವಿ. ಬೆಳಗ್ಗೆ ಅಷ್ಟಕ್ಕೆ ಹಿಂಗೆ ವಾಲಿತ್ತು. ಸದ್ಯ ನಾನು ಮಲಗಿದ್ದೆ, ಅದರಲ್ಲಿ ನನ್ನ ಮೇಲೆ ಬಿದ್ದಿಲ್ಲ, ಅದೇ ಪುಣ್ಯ. ವ್ಯೂ ನೋಡಿ ಈಗ ಹಿಂಗಿದೆ ಅಂತ. ನೈಟ್ ನಾನು ಹೇಳಿದ್ನಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಅಂತ. ಬೀಚ್ ನೋಡಿ ಏನು ಸಾಗ ಕಾಣಿಸ್ತಾ ಇದೆ. ಇನ್ನೂ ಲೈಟ್ ಆಫ್ ಮಾಡಿಲ್ಲ. ನೈಟ್ ನಿಮಗೆ ವಿಡಿಯೋ ಹಾಕಿದ್ದೀನಿ ನೋಡಿ ಸೆಲೆಬ್ರೇಷನ್ದು, ಇದೇ ಸೆಲೆಬ್ರೇಷನ್. ಇನ್ನು ಅವರು ಇದನ್ನು ಲೈಟ್ ಆಫ್ ಮಾಡಿಲ್ಲ. ಯಾರೂ ಎದ್ದಿಲ್ಲ ಗುರು, ಇನ್ನೂ ಆ ರೆಸಾರ್ಟಲ್ಲೇ ಯಾರೂ ಎದ್ದಿಲ್ಲ. ನಾನು ಒಬ್ಬಳೇ ಎದ್ದು ಗೂಬೆ ಥರ ಓಡಾಡ್ತಾ ಇರೋದು ಇಲ್ಲಿ. ಅದೇ 5:30ಗೆ ಎದ್ದು ಗೂಬೆ ಥರ ಓಡಾಡ್ತಾ ಇದ್ದೀನಿ. ಇಲ್ಲಿಂದ ಹೋಗ್ಬೇಕಲ್ಲ, ಯಾಕೋ ಹೋಗೋಕ್ಕೆ ಮನಸ್ಸಿಲ್ಲ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಅಲ್ಲಿಂದ ಕೂತ್ಕೊಂಡು ನೋಡಿದ್ರು ಸ್ಟ್ರೈಟ್ ಬೀಚ್ ಕಾಣಿಸುತ್ತೆ ನನಗೆ. ನನ್ನ ಟೆಂಟಿನ ಕೂತ್ಕೊಂಡು ನೋಡಿದ್ರು ಸ್ಟ್ರೈಟ್ ಬೀಚ್ ಕಾಣಿಸುತ್ತೆ.
ಒಂಥರ ಚೆನ್ನಾಗಿ ರಾತ್ರಿ ಎಲ್ಲ ಅಲಿಸ್ಕೊಂಡು ಕೇಳಿಸ್ತಲೇ ಇತ್ತು. ಎಷ್ಟು ಜೋರಾಗಿ ಕೇಳಿಸ್ತಿತ್ತು ಅಂದರೆ ಸಾಕಷ್ಟು ಜೋರಾಗಿ ಕೇಳಿಸ್ತಿತ್ತು. ಚೆನ್ನಾಗಿತ್ತು ಒಂಥರ. ಹಾಗೇ ಬಂದರೆ ಶಿವ ಕಾಣಿಸ್ತಾ ಇದ್ದೀನ ನಿಮಗೆ. ಅಲ್ಲಿ ಮುರುಡೇಶ್ವರ ಶಿವ ಮತ್ತು ಟೆಂಪಲ್ಲು ಗೋಪುರ ಕಾಣಿಸ್ತಾ ಇದೆ ನೋಡಿ. ಅದು ಮಾತ್ರ ಚಿಂದಿ ನೈಟು ಲೈಟಿಂಗ್ಸಲ್ಲಿ ಮಾತ್ರ ಸಾಕಾದಾಗ ಕಾಣಿಸ್ತಾ ಇತ್ತು. ಸಖತ್ ಇಷ್ಟ ಆಯಿತು ಗುರು ನನಗಂತೂ. ಹಾಯ್, ಫೈನಲಿ ಇಲ್ಲಿಂದ ಹೋಗೋ ಟೈಮ್ ಬಂದಿದೆ. ಅದಕ್ಕೋಸ್ಕರ ಟೆಂಟು ಬಿಸ್ತಾ ಇದ್ದೀನಿ. ಹಾಕೋದಂತೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತು ನಾನು ಫಸ್ಟ್ ಟೈಮ್ ಇದು ಹಾಕಿದ್ದು ಇಷ್ಟು ದೊಡ್ಡ ಟೆಂಟು. ಗೊತ್ತಾಗಲಿಲ್ಲ ಪಾಪ ನಮ್ಮ ಹುಡುಗರನ್ನೆಲ್ಲ ಕರೆಕ್ಟ್ ಹಾಕಿಸಿದ್ರು. ಈಗ ಬಿಚ್ಚುತ್ತಾ ಇದ್ದೀನಿ ಹಂಗೆ ನೋಡಿ ಹೇಗೆ ಬಿಸ್ತೀನಿ ಅಂತ. ಹಂಗೆ ಬನ್ನಿ, ರೂಮ್ ಹೆಂಗಿದೆ ತೋರಿಸ್ತೀನಿ. ಇದು ಫಸ್ಟು ಒಂದು ಸ್ಟೆಪ್. ಇದು ಇಲ್ಲಿಂದ ಒಳಗಡೆ ಹೋದರೆ ಇದು ಇನ್ನೊಂದು ಸ್ಟೆಪ್. ಇನ್ನು ಕುಕ್ಕಿಂಗ್ ಪಾತ್ರೆ ಎಲ್ಲ ಇದೆ, ತೊಳಿಬೇಕು. ಇದನ್ನ ಸ್ಟೆಪ್. ನಾವು ನೈಟ್ ಇಲ್ಲಿ ಮಲಗಿದ್ದೀವಿ. ಅಲ್ಲಿಂದ ಏರೋಟ್ ಆಗ್ತದೆ ಗಾಳಿ. ಮತ್ತು ನಾವು ಫ್ಯಾನ್ ಕೂಡ ಇಟ್ಕೊಂಡಿದ್ವಿ. ಈ ಧಗೆಗಿರೋದಕ್ಕಾಗಲ್ಲ ಅದಕ್ಕೆ. ಸೊ ಇಷ್ಟೇ ಟೆಂಟು. ಇಲ್ಲಿ ಒಂದು 4 ಮೆಂಬರ್ಸ್ ಮಲ್ಕೊಬೋದು ಆರಾಮ್ಸೆ. ಇಲ್ಲೊಂದು 4 ಮೆಂಬರ್ಸ್ ಆರಾಮಾಗಿ ಕುಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡು ಆರಾಮ್ಸೆ ಮಲ್ಕೊಬೋದು. ಸಾಕಾಗಿದೆ ಮಾತ್ರ ಟೆಂಟು. ನಾವೇನೋ ಅಂದ್ಕೊಂಡಿದ್ವಿ ಕ್ಲಾತ್ ವೈಸ್ ಇರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಮತ್ತು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಗಾಳಿ ಬರುತ್ತೆ. ತೋರಿಸ್ತೀನಿ ಆಚೆಯಿಂದ ಬನ್ನಿ ನಿಮಗೆ. ಇಲ್ಲಿದೆಯಲ್ಲ ಎಕ್ಸಿಟ್, ಇದನ್ನು ಇಲ್ಲಿಂದ ಗಾಳಿ ಬರುತ್ತೆ ಒಳಗಡೆಗೆ. ಮತ್ತು ಹಾಗೆ ಇದು ಎಕ್ಸ್ಟ್ರಾ ಒಂದು ವಿಂಡೋ ಕೊಟ್ಟಿದ್ದಾರೆ ನೋಡಿ, ನೈಟ್ ಹೊತ್ತು ಓಪನ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ವಿಂಡೋ ಇದು. ಈಗ ಇದನ್ನು ಮಡ್ಚಿಡೋದೇ ಇರೋದು ಕಾಸ್ಕೊಂಡ್ಬಂದು. ಹಾಗೆ ಬಂದರೆ ಅಲ್ಲಿ ಇದ್ರಲ್ಲ ಹಾಗೆ ಒಟ್ಟಲ್ಲಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಟೆಂಟು. ಯಾರಾದರೂ ಟೆಂಟ್ ತಗೊಳ್ಳೋ ಅಂಥವ್ರು ಇದ್ದರೆ ದಯವಿಟ್ಟು ಹೋಗಿ ಡಿಕ್ಯಾತ್ಲಾನಲ್ಲಿ ಹೋಗಿ ಬುಕ್ ಮಾಡಿ. ನನಗೆ ಈ ಟೆಂಟ್ ಪ್ರೈಸ್ ಬಂದು 11,000 ಬಿತ್ತು, 11,000 ಇದು. ಇದಕ್ಕೆ ಬೆಡ್ಡು ಬಿತ್ತು, ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಸೇರಿ 18,000ಅಲ್ಲಿ ನಾನೆಲ್ಲ ತರಿಸ್ಕೊಂಡಿದ್ದು. ಬಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಅಂದ್ಕೊಂಡೆ. ಬಟ್ ವರ್ತಿದೆ, ತುಂಬ ವರ್ತಿದೆ. ಯಾಕಂದರೆ ಫ್ಯಾಮಿಲೀಸ್ ಯಾರಾದರೂ ಬಂದರೆ ಈ ಥರ ಈ ಕಡೆ ಬೀಚ್ ಸೈಡ್ ಇರ್ಬೋದು ಅಥವಾ ನದಿ ಸೈಡ್ ಇರ್ಬೋದು, ಏನಾದರೂ ರೂಮ್ಗೆ ಅವಕಾಶ ಸಿಕ್ತು ಟೆಂಟ್ ಹಾಕೋದಕ್ಕೆ ಅಂದರೆ ಆರಾಮಾಗಿ ಟೆಂಟ್ ಹಾಕ್ಬೋದು. ನೋಡ್ತಾ ಇರ್ರಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.